ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವನ್ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ ಸೆನ್ಸೆಕ್ಸ್ 116 ಪಾಯಿಂಟ್ಸ್ ಡೌನ್ ಆಗಿ 85,408 ಕ್ಲೋಸ್ ಆಗಿದೆ. ನಿಫ್ಟಿ 35 ಪಾಯಿಂಟ್ಸ್ ಡೌನ್ ಆಗಿ 26,142 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 115 ಪಾಯಿಂಟ್ಸ್ ಡೌನ್ ಆಗಿ 59,183 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ? ಸ್ಟ್ರೈಟ್ ಸೆಕೆಂಡ್ ಡೇ ಕಂಪ್ಲೀಟ್ ಮಾರ್ಕೆಟ್ ಇವತ್ತು ಸಹ ಇನ್ ಲೈನ್ ಪಾಸಿಟಿವ್ ಆರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಮತ್ತೆ ಈಗ RBI ಇಂದ ಇನ್ನೊಂದು ಇಂಟ್ರೆಸ್ಟಿಂಗ್ ಡೇಟಾ ಅಪ್ಡೇಟ್ ಆಗಿದೆ. ಫ್ರೆಂಡ್ಸ್, ಈಗ ಇದೇ ವರ್ಷನೇ ಈ ಬ್ಯಾಂಕ್ಸ್ ಒಳಗಡೆ ಸುಮಾರು 5 ಟ್ರಿಲಿಯನ್ ರುಪೀಸ್ವರೆಗೂ ಬ್ಯಾಂಕ್ಸ್ ಅಲ್ಲಿ ಲಿಕ್ವಿಡಿಟಿ ಬೂಸ್ಟ್ನ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಮತ್ತೆ ಇನ್ನೊಂದ್ಸಲ ಲಿಕ್ವಿಡಿಟಿ ಬೂಸ್ಟ್ನ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದನ್ನು 3 ಟ್ರಿಲಿಯನ್ ರುಪೀಸ್ ಲಿಕ್ವಿಡಿಟಿ ಬೂಸ್ಟ್ನ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಥರ ಬ್ಯಾಂಕ್ಸ್ ಒಳಗಡೆ ಅಡಿಷನಲ್ ಆಗಿ ಲಿಕ್ವಿಡಿಟಿ ಬೂಸ್ಟ್ ಮಾಡೋದ್ರಿಂದ ಅದು ಬ್ಯಾಂಕ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ ಇವಾಗ ಈ ಲಿಕ್ವಿಡಿಟಿ ಬೂಸ್ಟ್ನೆಲ್ಲ ಯಾವ ಥರ ಮಾಡ್ತಾರೆ ಅಂತಂದರೆ, ಸುಮಾರು 2 ಟ್ರಿಲಿಯನ್ ರುಪೀಸ್ OMO ಪರ್ಚೇಸಸ್ನ ಮಾಡ್ತೀವಿ, ಅದನ್ನು 4 ಟ್ರೆಂಚಸಲ್ಲಿ ಈ OMO ಪರ್ಚೇಸಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದು ಯಾವತ್ತು ಅಂದರೆ, ಮೊದಲನೇದಾಗಿ ಡಿಸೆಂಬರ್ 29ನೇ ತಾರೀಕು, January 5, January 12, January 22, ಈ ಥರ 4 ದಿನದಲ್ಲಿ OMO ಪರ್ಚೇಸಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ $10 ಬಿಲಿಯನ್ ಡಾಲರ್ ಬೈಯರ್ ಸೆಲ್ ಸ್ವಾಪ್ ಕೂಡ ಮಾಡ್ತೀವಿ January 13ನೇ ತಾರೀಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಒಂದು ಕಡೆ ನೋಡಿದ್ರೆ ಇದು ಬ್ಯಾಂಕ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ಇವಾಗ ರುಪಿ ಆದರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಿರೋ ಕಾರಣದಿಂದ ಈ ಥರ ಬೈ ಸೆಲ್ ಸ್ವಾಪ್ ಮಾಡೋದ್ರಿಂದ ಕೂಡ ರುಪಿ ತುಂಬಾನೇ ಸ್ಟೆಬಿಲೈಸ್ ಆಗುತ್ತೆ. ಮತ್ತೆ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ನೂ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಮತ್ತೆ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಈ OMO ಪರ್ಚೇಸಸ್ 29ನೇ ತಾರೀಕು ಮಾಡ್ತಾರಲ್ಲ, ಆ ಡೇಟ್ನ ಇನ್ನೊಂದ್ಸಲ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಸೆಬಿ ಕೂಡ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ವೆಯ್ಟೇಜಸ್ ಅಡ್ಜಸ್ಟ್ಮೆಂಟ್ ಕೂಡ ಅವತ್ತೇ ಇದೆ. ಅದ್ರ ಜೊತೆಗೆ ಈ ಬ್ಯಾಂಕ್ ನಿಫ್ಟಿಗೆ ಅಡಿಷನಲ್ ಆಗಿ 2 ಸ್ಟಾಕ್ಸ್ ಕೂಡ ಡಿಸೆಂಬರ್ 30 ಮತ್ತು 31 ಆ್ಯಡ್ ಆಗುತ್ತೆ. ಅದಕ್ಕೋಸ್ಕರನೇ ಬ್ಯಾಂಕ್ ನಿಫ್ಟಿ ಕಡೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಈಗ ಲಾಸ್ಟ್ 1 to 2 ವೀಕ್ಸಿಂದ ಕಂಟಿನ್ಯೂಸ್ ಆಗಿ ಗೋಲ್ಡ್ ಸಿಲ್ವರ್ ಬಗ್ಗೆ ಪ್ರತಿಯೊಂದು ದಿನ ಮಾತಾಡ್ಕೊತಾನೆ ಬಂದ್ವಿ. ಮತ್ತೆ ಇವಾಗ ಏನಕ್ಕೆ ಗೋಲ್ಡ್ ಮತ್ತೆ ಸಿಲ್ವರ್ ಈ ತರ ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ ಏನು ಹೇಳಲ್ಲ. ಮತ್ತೆ ಇವಾಗ ಗೋಲ್ಡ್ ಸಿಲ್ವರ್ ಜೊತೆ ಇನ್ನೊಂದು ಮೆಟಲ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ, ಅದೇ ಪ್ಲಾಟಿನಮ್. ಈಗ ಲಾಸ್ಟ್ 1 year ಅಲ್ಲಿ ಸಿಲ್ವರ್ ಆದ್ರೆ ಸುಮಾರು 140% ರಿಟರ್ನ್ಸ್ ಕೊಟ್ಟಿದೆ ಅಲ್ವಾ. ಅದೇ ಟೈಮಲ್ಲಿ ಈ ಪ್ಲಾಟಿನಮ್ ನೋಡ್ಕೊಂಡ್ರು ಸುಮಾರು 125% ಇಂದ 130% ವರ್ಗು ರಿಟರ್ನ್ಸ್ ಕೊಟ್ಟಿದೆ. ನೋಡೋಣ ಇನ್ನ ಕಮಿಂಗ್ ಟೈಮಲ್ಲಿ ಈ ಮೆಟಲ್ಸ್ ಎಲ್ಲ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ಈಗ ಈ ರಿಚ್ ಡ್ಯಾಡ್ ಮತ್ತು ಪೂರ್ ಡ್ಯಾಡ್ ಬುಕ್ ಬರ್ದಿರೋ ರಾಬರ್ಟ್ ಕಿಯೋಸಾಕಿ ಅವರು ಕೂಡ ಈ ಸಿಲ್ವರ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಈಗ 2026 ಕೊನೆ ಆಗೋಷ್ಟೊತ್ತಿಗೆ ಸಿಲ್ವರ್ ಆದರೆ $200 ಪರ್ ಔನ್ಸ್ಗೆ ರೀಚ್ ಆಗುತ್ತೆ ಅಂತ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಅಂದರೆ ನಮ್ಮ ರುಪೀಸಲ್ಲಿ ಚೆಕ್ ಮಾಡಿದ್ರೆ ಈಗ kg ಸಿಲ್ವರ್ ಬಂದು ಸುಮಾರು 2,20,000 ಇದೆ. ಅದು 6 ಲಕ್ಷಕ್ಕೆ ರೀಚ್ ಆಗುತ್ತೆ ಅಂತ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ನೋಡೋಣ 2026 ಕೊನೆ ಆಗೋಷ್ಟೊತ್ತಿಗೆ ಸಿಲ್ವರ್ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು ವಿಕ್ರಾನ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಆದರೆ ರೀಸೆಂಟಾಗಿ IPO ಬಂದು ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಜೊತೆಗೆ ಇವತ್ತಾದರೆ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಫ್ರೆಂಡ್ಸ್, ಇವಾಗ ಈ ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡಿಕೊಂಡ್ರೆ ಸುಮಾರು 2,200 ಕೋಟಿ ಇದೆ. ಅಂಥ ಕಂಪನಿಗೆ ಇವತ್ತು 2,035 ಕೋಟಿ ವರ್ತ್ ಆಫ್ ಆರ್ಡರ್ ಬಂದಿದೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಈ ಆರ್ಡರ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕು ಅಂದರೆ, ಇವಾಗ ಈ ಆರ್ಡರ್ ಯಾರಿಂದ ಬಂದಿದೆ ಅಂದರೆ ಒನೆಕ್ಸ್ ರಿನ್ಯೂವಬಲ್ಸ್ ಇಂದ ಬಂದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಈ ಆರ್ಡರ್ ಅಲ್ಲಿ ಇವರು ಸೋಲಾರ್ PV ಮಾಡ್ಯೂಲ್ಸ್ನ ಮತ್ತೆ ಇನ್ವರ್ಟರ್ಸ್ನ ಸಪ್ಲೈ ಮಾಡಬೇಕು, ಅದನ್ನು ಕಂಪ್ಲೀಟ್ EPC ಬೇಸಿಸ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಒಂದು ಲಾರ್ಜ್ ಆರ್ಡರ್ ಬಂದಿರೋ ಕಾರಣದಿಂದನೇ ಇವತ್ತು ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಫ್ರೆಂಡ್ಸ್, ಈಗ ಈ ಕಂಪನಿ ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆದಮೇಲೆ ಇಷ್ಟು ದೊಡ್ಡ ಆರ್ಡರ್ ಎಂದೂ ಬಂದಿರಲಿಲ್ಲ. ಅದರಿಂದನೂ ಸಹ ಈ ಥರ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ VIP ಇಂಡಸ್ಟ್ರೀಸ್. ಈ ಕಂಪನಿ ಹೆಸರನ್ನ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಟೈಮಲ್ಲಿ ಕೇಳೇ ಇರ್ತೀವಿ. ಜೊತೆಗೆ ನಮ್ಮ ಇಂಡಿಯಾದಲ್ಲಿ ಇವರು 38% ಮಾರ್ಕೆಟ್ ಶೇರ್ನ ಕೂಡ ಹೋಲ್ಡ್ ಮಾಡ್ತಾ ಇದ್ದಾರೆ. ಮತ್ತು ಫ್ರೆಂಡ್ಸ್, ಈಗ ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಎಬೋವ್ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತ ಹೇಳೋದಕ್ಕೂ ಮುಂಚೆ ಫಸ್ಟ್ ಈ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಇವರಾದರೆ ಈ ಬ್ಯಾಗ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಈ ಲಗೇಜ್ ಬ್ಯಾಗ್ಸ್, ಟ್ರಾವೆಲ್ ಬ್ಯಾಗ್ಸ್, ಸೂಟ್ ಕೇಸ್, ಬ್ಯಾಕ್ ಪ್ಯಾಕ್ಸ್, ಹ್ಯಾಂಡ್ ಬ್ಯಾಗ್ಸ್, ಈ ಥರ ಹಲವಾರು ಬ್ಯಾಗ್ಸ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾ ಇರ್ತಾರೆ. ಜೊತೆಗೆ ಇವ್ರ ಪ್ರಾಡಕ್ಟ್ಸ್ನ 45 ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ.
ಮತ್ತೆ ಫ್ರೆಂಡ್ಸ್, ಇವತ್ತು ಈ ಕಂಪನಿ ಏನಕ್ಕೆ ಈ ಥರ ಎಬೋವ್ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದರೆ, ಇವತ್ತು ಬ್ಲೂಮ್ಬರ್ಗ್ ಅವರು ಒಂದು ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಈ ಕಂಪನಿ ಪ್ರಮೋಟರ್ಸ್ ಹತ್ರ 49% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು 26% ಸ್ಟೇಕ್ನ 2 ಬ್ಲಾಕ್ ಡೀಲ್ ಅಲ್ಲಿ ಸೆಲ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನೀವು ಕೇಳ್ಬೋದು, ಎಂದೇ ಆಗಲಿ ಪ್ರಮೋಟರ್ಸ್ ಈ ಥರ ಇಷ್ಟೊಂದು ಸ್ಟೇಕ್ನ ಸೆಲ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದು ಕಂಪನಿಗೆ ಕಂಪ್ಲೀಟಾಗಿ ನೆಗೆಟಿವ್ ಆಗುತ್ತಲ್ವಾ? ಮತ್ತೇನಕ್ಕೆ ಈ ಥರ ಇಷ್ಟು 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು ಅಂತ ಅದಕ್ಕೂ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ಪ್ರಮೋಟರ್ಸ್ ಏನೋ ಸ್ಟೇಕ್ನ ಸೆಲ್ ಮಾಡ್ತಾ ಇದ್ದಾರೆ. ಇವಾಗ ಬೈ ಮಾಡ್ತಾ ಇರೋರು ಯಾರಾದರೂ ತುಂಬಾನೇ ದೊಡ್ಡ ಇನ್ವೆಸ್ಟರ್ಸ್ ಆಗಿರಬೇಕು. ಅದರಿಂದನೇ ಇವತ್ತು ಮಾರ್ಕೆಟ್ಸ್ ಇದನ್ನ ತುಂಬಾನೇ ಪಾಸಿಟಿವ್ ಆಗಿ ತಗೊಂಡಿದೆ. ಇವತ್ತು ಸಾಯಂಕಾಲ ಬ್ಲಾಕ್ ಡೀಲ್ ಅಲ್ಲಿ ಅಪ್ಡೇಟ್ ಮಾಡಿ ಯಾರು ಸೆಲ್ ಮಾಡಿದ್ದಾರೆ, ಯಾವ ಪ್ರಮೋಟರ್ ಗ್ರೂಪ್ ಅವರು ಸೆಲ್ ಮಾಡಿದ್ದಾರೆ, ಮತ್ತೆ ಯಾರು ಬೈ ಮಾಡಿದ್ದಾರೆ ಈ ಸ್ಟೇಕ್ನ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಯಾರಾದರೂ ಬಿಗ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಾದರೂ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಇನ್ನೂ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಬೆಲ್ರೈಸ್ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ನಿನ್ನೆ ಆದರೆ ಎಬೋವ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಜೊತೆಗೆ ನಿನ್ನೆ ಆದರೆ ಈ ಕಂಪನಿಯಲ್ಲಿ ಪ್ರೊಮೋಟರ್ ಗ್ರೂಪ್ ಕೂಡ 6.5% ಸ್ಟೇಕ್ನ ಬ್ಲಾಕ್ ಡೀಲಲ್ಲಿ ಸೆಲ್ ಮಾಡಿದ್ರು ಅಂತ ಮಾತಾಡ್ಕೊಂಡಿದ್ವಿ. ಇವಾಗ ಈ ಬ್ಲಾಕ್ ಡೀಲಲ್ಲಿ ಯಾರು ಪರ್ಚೇಸ್ ಮಾಡಿದ್ದಾರೆ ಅಂತ ಚೆಕ್ ಮಾಡಿದ್ರೆ, ಮೊದಲನೇದಾಗಿ SBI ಮ್ಯೂಚುವಲ್ ಫಂಡ್ಸ್ ಅವರು ಸುಮಾರು 5 ಕೋಟಿ ಶೇರ್ಸ್ನ ಬೈ ಮಾಡಿದ್ದಾರೆ. ಅಂದರೆ 5.8% ಸ್ಟೇಕ್ನ ಬೈ ಮಾಡಿದ್ದಾರೆ. ಅದಾದಮೇಲೆ ಬ್ಲಾಕ್ ರಾಕ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಅವರು 70 ಲ್ಯಾಕ್ ಶೇರ್ಸ್ನ ಬೈ ಮಾಡಿದ್ದಾರೆ. ಸುಮಾರು 108 ಕೋಟಿ ವರ್ತ್ ಆಫ್ ಶೇರ್ಸ್ನ ಬೈ ಮಾಡಿದ್ದಾರೆ. ಅದರಿಂದನೇ ಇವತ್ತು ಸಹ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಅದಕ್ಕೆ ಹೇಳಿದ್ದು, ಇವಾಗ ಯಾರಾದರೂ ಬಿಗ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಾದರೂ ಈ ಬ್ಲಾಕ್ ಡೀಲಲ್ಲಿ ಬೈ ಮಾಡಿದರೆ ಕಂಪನಿಗೆ ಸ್ವಲ್ಪ ಪಾಸಿಟಿವೇ ಆಗುತ್ತೆ ಅಂತ. ಅದರಿಂದನೇ ಇವತ್ತು ಸಹ ಬೆಲ್ರೈಸ್ ಇಂಡಸ್ಟ್ರೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ VIP ಇಂಡಸ್ಟ್ರೀಸ್ ಬ್ಲಾಕ್ ಡೀಲಲ್ಲಿ ಯಾರು ಪರ್ಚೇಸ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಆಕ್ಸಿಸ್ ಸೆಕ್ಯೂರಿಟೀಸ್ ಅವರಾದರೆ ಈ 2026ಗೋಸ್ಕರ 9 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಇವಾಗ ಈ 9 ಕಂಪನೀಸ್ ಏನು ಪಿಕ್ ಮಾಡಿದ್ದಾರೆ, ಈ 9 ಕಂಪನೀಸ್ಗೂ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಡಿಫ್ರೆಂಟ್ ಥೀಮ್ಸಲ್ಲಿ ಈ 9 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಬಂದು ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸರ್ವಿಸಸ್ಸಿಂದ ಪಿಕ್ ಮಾಡಿದ್ದಾರೆ. ಅದು SBI ಬ್ಯಾಂಕ್ನ ಪಿಕ್ ಮಾಡಿದ್ದಾರೆ. ಈ ಬ್ಯಾಂಕ್ಗಾದರೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1135 ರುಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಬ್ಯಾಂಕ್ಸ್ ಬಗ್ಗೆ ನಾವು ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಇವಾಗ ಬ್ಯಾಂಕಿಂಗ್ ಸೆಕ್ಟರ್ಗಂತೂ ಇದು ತುಂಬಾ ಒಳ್ಳೆ ಆಪರ್ಚುನಿಟಿ. ಯಾಕಂದರೆ ಇವಾಗ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಚೇಂಜಸ್ನ ತಂದಿದ್ದಾರೆ. ಅದಾದಮೇಲೆ GSTಯಲ್ಲಿ ಚೇಂಜಸ್ ತಂದಿದ್ದಾರೆ. ಮತ್ತು RBI ಆದರೆ ಕಂಟಿನ್ಯೂಸ್ ಆಗಿ ರೇಟ್ ಕಟ್ನ ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಈ ಬ್ಯಾಂಕ್ಸಲ್ಲಿ ಕ್ರೆಡಿಟ್ ಗ್ರೋತ್ ತುಂಬಾ ಜಾಸ್ತಿ ಆಗುತ್ತೆ ಮತ್ತು ಪ್ರಾಫಿಟ್ಸ್ ಕೂಡ ಸ್ಟೇಬಲ್ ಆಗಿ ಗ್ರೋ ಆಗುತ್ತೆ. ಅದರಿಂದ ಈ ಬ್ಯಾಂಕ್ಸ್ಗಂತೂ ತುಂಬಾ ಪಾಸಿಟಿವ್ ಆಗುತ್ತೆ. ಅದಕ್ಕೋಸ್ಕರನೇ ಇವಾಗ ಆಕ್ಸಿಸ್ ಸೆಕ್ಯೂರಿಟೀಸ್ ಅವರು SBI ಬ್ಯಾಂಕ್ನ ಪಿಕ್ ಮಾಡಿದ್ದಾರೆ. ಅದಾದಮೇಲೆ ವರುಣ್ ಬೇವರೇಜಸ್ ಈ ಕಂಪನಿಗೂ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 550 ರುಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಇಂಡಿಯಾದಲ್ಲಿ ಕನ್ಸಂಪ್ಷನ್ ಅನ್ನೋದು ಯಾವ ಥರ ಇರುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಅದ್ರ ಜೊತೆಗೆ ಈ Q4 ಮತ್ತು Q1 ಸಮ್ಮರ್ ಕೂಡ ಇರುತ್ತೆ. ಅದರಿಂದ ಈ ಕಂಪನಿಗೆ ತುಂಬಾ ಅಡ್ವಾಂಟೇಜ್ ಇರುತ್ತೆ. ಮತ್ತು ಇವರಾದರೆ ಇವ್ರ ಬಿಸ್ನೆಸ್ಸಲ್ಲಿ ತುಂಬಾ ಸ್ಟ್ರಾಂಗಾಗಿ ಗ್ರೋ ಆಗ್ತಾ ಇದ್ದಾರೆ. ಜೊತೆಗೆ ತುಂಬಾ ಸ್ಟ್ರಾಂಗಾಗಿ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಕಂಪನಿನ ಪಿಕ್ ಮಾಡಿದ್ದಾರೆ. ಅದಾದಮೇಲೆ ಇಂಡಾಲ್ಕೋ ಇಂಡಸ್ಟ್ರೀಸ್ ಈ ಕಂಪನಿಗೂ ಅಷ್ಟೇ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 950 ರುಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇಂಡಾಲ್ಕೋ ಇಂಡಸ್ಟ್ರೀಸ್ ಬಗ್ಗೆ ಲಾಸ್ಟ್ 1 ವೀಕಿಂದ ಮಾತಾಡ್ಕೊತಾನೆ ಬಂದ್ವಿ. ಇವಾಗ ಈ ಕಮಾಡಿಟಿ ಸೈಕಲ್ ಯಾವ ಥರ ತುಂಬಾ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ, ಅದಕ್ಕೋಸ್ಕರನೇ ಇವಾಗ ಈ ಇಂಡಾಲ್ಕೋ ಇಂಡಸ್ಟ್ರೀಸ್ನ ಪಿಕ್ ಮಾಡಿದ್ದಾರೆ. ಅದಾದಮೇಲೆ ನಿಪಾನ್ ಲೈಫ್ ಇಂಡಿಯಾ AMC, ಡಾಲ್ಮಿಯಾ ಭಾರತ್, ಆಸ್ಟ್ರಾಲ್, ಅಫೇಲ್, ಹೆಲ್ತ್ ಕೇರ್ ಗ್ಲೋಬಲ್ ಎಂಟರ್ಪ್ರೈಸಸ್, ಮೋಲ್ಟೆಕ್ ಪ್ಯಾಕೇಜಿಂಗ್ ಈ ಥರ ಕಂಪ್ಲೀಟಾಗಿ 9 ಕಂಪನೀಸ್ನ ಪಿಕ್ ಮಾಡಿ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ನೀವು ಇಲ್ಲೇ ಸ್ಕ್ರೀನ್ ಮೇಲೆ ನೋಡ್ಬೋದು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಈ ಭಾರತ್ ಡೈನಮಿಕ್ಸ್ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಕಂಪನಿ ನೋಡಿದ್ರಾ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲೂ ಈ ಭಾರತ್ ಡೈನಮಿಕ್ಸ್ ಆದರೆ ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 3 to 4%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವತ್ತು DRDOದವರು ಆಕಾಶ್ ಮಿಸೈಲ್ಸ್ನ ಟೆಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಾವು ಮಿಸೈಲ್ಸ್ ಬಗ್ಗೆ ಎಲ್ಲ ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಇವಾಗ ಈ ಮಿಸೈಲ್ಸ್ ರಿಲೇಟೆಡ್ ಆಗಿ ಒಂದು ಡಿಸ್ಅಡ್ವಾಂಟೇಜ್ ಇತ್ತು. ಏನಂತ ಅಂದರೆ, ಇವಾಗ ಈ ಲಾಂಗ್ ರೇಂಜ್ ಮಿಸೈಲ್ಸ್ ಏನಿರ್ತವೆ ಇವೆಲ್ಲ ಭೂಮಿಗೆ ತುಂಬಾ ಎತ್ತರದಲ್ಲಿ ಟ್ರಾವೆಲ್ ಆಗಿ ಟಾರ್ಗೆಟ್ಸ್ನ ಹಿಟ್ ಮಾಡ್ತವೆ. ಆ ಟೈಮಲ್ಲಿ ಇವಾಗ ರೇಡಾರ್ಸ್ ಏನಾದರೂ ಇದ್ದಾಗ ರೇಡಾರ್ಸ್ ಎಲ್ಲ ಡಿಟೆಕ್ಟ್ ಮಾಡಿ ಇದನ್ನು ಮುಂಚೆನೇ ಬ್ಲಾಸ್ಟ್ ಮಾಡ್ತಾರೆ. ಅದರಿಂದ ಈ ಹೈ ಆಲ್ಟಿಟ್ಯೂಡ್ ಮಿಸೈಲ್ಸ್ಗೆ ಇದು ತುಂಬಾ ಡಿಸ್ಅಡ್ವಾಂಟೇಜ್ ಆಗಿತ್ತು.
ಆದರೆ ಇವತ್ತು ಆಕಾಶ್ ಮಿಸೈಲ್ಸ್ನ ಏನು ಟಚ್ ಮಾಡಿದ್ದಾರೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ಭೂಮಿಗೆ ತುಂಬಾನೇ ಹತ್ತಿರದಲ್ಲಿ ಟ್ರಾವೆಲ್ ಮಾಡಿ ಲಾಂಗ್ ರೇಂಜಲ್ಲಿ ಇರೋ ಟಾರ್ಗೆಟ್ಸ್ನ ಹಿಟ್ ಮಾಡ್ತವೆ. ಜೊತೆಗೆ ಈ ಮಿಸೈಲ್ಸ್ ತುಂಬಾನೇ ಭೂಮಿಗೆ ಹತ್ತಿರದಲ್ಲಿ ಟ್ರಾವೆಲ್ ಆಗೋ ಕಾರಣದಿಂದ ರೇಡಾರ್ಸ್ಗೂ ಕೂಡ ಇದು ಸಿಗಲ್ಲ. ಅದರಿಂದ ಈ ಥರ ಮಿಸೈಲ್ಸ್ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋ ಕಾರಣದಿಂದ ಇದು ನಮ್ಮ ಇಂಡಿಯಾಗೆ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ಭಾರತ್ ಡೈನಮಿಕ್ಸ್ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಏನಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತಂದರೆ ಈ ಮಿಸೈಲ್ಸ್ನ ಏನು ಇವಾಗ ತಯಾರು ಮಾಡಿದ್ದಾರೆ ಅದರಿಂದನೇ ಈ ಎರಡು ಕಂಪನೀಸ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ GK ಎನರ್ಜಿ ಈ ಕಂಪನಿ ಆದರೆ ಇವತ್ತು 3 to 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಫ್ರೆಂಡ್ಸ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಂದು ಇವರು ಸೋಲಾರ್ ಪಂಪ್ಸ್, ಸೋಲಾರ್ PV ಮಾಡ್ಯೂಲ್ಸ್, ಸೋಲಾರ್ ವಾಟರ್ ಪಂಪ್ ಕಂಟ್ರೋಲರ್ಸ್ ಈ ಥರ ತುಂಬಾ ಪ್ರಾಡಕ್ಟ್ಸ್ನೆಲ್ಲ ಸೆಲ್ ಮಾಡ್ತಾ ಇರ್ತಾರೆ. ಜೊತೆಗೆ ಇವತ್ತೇನಕ್ಕೆ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತಂದರೆ ಇವಾಗ ಗೌರ್ಮೆಂಟ್ದು ಈ PM ಕುಸುಮ್ ಸ್ಕೀಮ್ ಇದೆ ಅಲ್ವಾ, ಈ ಕುಸುಮ್ ಸ್ಕೀಮ್ ಅಂಡರಲ್ಲಿ ಈ ಸೋಲಾರ್ ಪಂಪ್ಸ್ನ ಸೆಲ್ ಮಾಡೋದಕ್ಕೆ ಇವ್ರಿಗೆ ಅಪ್ರೂವಲ್ ಸಿಕ್ಕಿದೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್ ಇವಾಗ ಈ ಗೌರ್ಮೆಂಟ್ ಸ್ಕೀಮ್ ಅಂಡರಲ್ಲಿ ರಿಜಿಸ್ಟರ್ ಆಗಿರೋ ಕಾರಣದಿಂದ ಇವ್ರಿಗೆ ಅಡಿಷನಲ್ ಸಬ್ಸಿಡೀಸ್ ಕೂಡ ಬರುತ್ತೆ. ಇವಾಗ ಇವ್ರನ್ನ ಕಮ್ಮಿ ಪ್ರೈಸಲ್ಲೇ ಸೆಲ್ ಮಾಡೋದ್ರಿಂದ ಹೈಯರ್ ಕ್ವಾಂಟಿಟೀಸಲ್ಲೂ ಸೆಲ್ ಮಾಡ್ಬೋದು. ಅದರಿಂದ ಇವ್ರಿಗೆ ಅಡಿಷನಲ್ ರೆವೆನ್ಯೂಸ್ ಕೂಡ ಬರುತ್ತೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಇನ್ನು ಕಮಿಂಗ್ ಟೈಮಲ್ಲಿ ಇವ್ರಿಗೆ ಯಾವ ಥರ ಆರ್ಡರ್ಸ್ ಬರ್ತವೆ, ಅವನ್ನೆಲ್ಲ ಇವರು ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತಾರೆ, ಮತ್ತು ಕಮಿಂಗ್ ಕ್ವಾರ್ಟರ್ಸಲ್ಲೆಲ್ಲ ಯಾವ ಥರ ಗ್ರೋ ಆಗ್ತಾರೆ ಅಂತ ನೋಡಬೇಕಾಗಿರುತ್ತೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.